ಹಸಿ ಕೊತ್ತಂಬರಿ ಸೊಪ್ಪಿನ ಗಟ್ಟಿ ಚಟ್ನಿ ಮಾಡ್ತಾ ಇದ್ದೇನೆ. ಇದು ಮಾರ್ಕೆಟಿನ ತಂದು ಚೆನ್ನಾಗಿ ತೊಳೆದ ನಂತರ ನಾವು ಉಪಯೋಗ ಮಾಡುವಾಗ ಈ ಥರ ಕಡ್ಡಿಯನ್ನು ಉಪಯೋಗ ಮಾಡುವುದಿಲ್ಲ. ಬೇರು ಕಡ್ಡಿಯನ್ನು ಬಿಸಾಡುವ ಬದಲು ಈ ಥರ ಚಟ್ನಿ ಮಾಡಿ ಇಟ್ಟುಕೊಂಡರೆ 1 ತಿಂಗಳ ಕಾಲ ನಾವು ಉಪಯೋಗಿಸಿಕೊಳ್ಳಬಹುದು. ಅದಕ್ಕೆ ಬೇಕಾಗುವ ಪದಾರ್ಥ 10 ಹಸಿಮೆಣಸಿನಕಾಯಿ, ಖಾರ ಮೆಣಸಿನಕಾಯಿ, ದೊಡ್ಡ ಚಮಚ ಉಪ್ಪು, ದೊಡ್ಡ ನೆಲ್ಲಿಗಾತ್ರದ ಹುಣಸೆ ಹುಳಿ, ಅರ್ಧ ಹೋಳು ಒಣ ತೆಂಗಿನಕಾಯಿ ಅಂದರೆ ಕೊಬ್ಬರಿ, ಮತ್ತು ಸ್ವಲ್ಪ ಇಂಗು. ಇದನ್ನು ಪೂರ ಒಟ್ಟಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ನೀರು ಸ್ವಲ್ಪನೂ ಹಾಕದೆ ಹಾಗೆಯೇ ರುಬ್ಬಿ ಇಟ್ಟರೆ 1 ತಿಂಗಳು ಏನೂ ಆಗುವುದಿಲ್ಲ. ಈಗ ನಾನು ಇದನ್ನು ಸಣ್ಣಗೆ ಹೆಚ್ಚಿಕೊಂಡಿದ್ದೇನೆ, ಇಲ್ಲಾದರೆ ಮಿಕ್ಸರಲ್ಲಿ ಅರಿಲಿಕ್ಕೆ ಆಗಲಿಕ್ಕಿಲ್ಲ. ಮೊದಲು ಮಿಕ್ಸರ್ ಜಾರಿಗೆ ಹಸಿಮೆಣಸಿನಕಾಯಿ ಮತ್ತು ತೆಂಗಿನಕಾಯಿಯನ್ನು ಪುಡಿ ಮಾಡಬೇಕು. ಪುಡಿ ಮಾಡಿದ ಮಿಶ್ರಣಕ್ಕೆ ನಿಂಬೆ ಹುಳಿ, ಉಪ್ಪು, ಇಂಗು ಮೂರನ್ನು ಹಾಕಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರು ಹಾಕದೇ ರುಬ್ಬಬೇಕು. ಈಗ ಎಲ್ಲ ಮಿಶ್ರಣವನ್ನು ಸ್ವಲ್ಪನೇ ಸೊಪ್ಪು ಹಾಕಿಕೊಂಡು ರುಬ್ಬಬೇಕು. ಅದಕ್ಕೆ ರುಬ್ಬಿದ ನಂತರ ಒಂದು ಗಟ್ಟಿ ಮುಚ್ಚಳ ಇರುವ ಗಾಜಿನ ಡಬ್ಬಕ್ಕೆ ಹಾಕಿಟ್ಟರೆ 1 ತಿಂಗಳ ಕಾಲ ಏನೂ ಕೆಡುವುದಿಲ್ಲ. ಈ ಥರ ಮಾಡಿಟ್ಟು ಸ್ವಲ್ಪ ಮಜ್ಜಿಗೆ ಹಾಕಿ ಮಜ್ಜಿಗೆ ಹಾಕ್ಕೊಂಡು ನೀರು ಹಾಕಿಕೊಂಡ್ರೆ ತಂಬುಳಿ ಹಾಗೆ ಕೂಡ ಅನ್ನದ ಜೊತೆ ಸೇವಿಸಬಹುದು. ಇದನ್ನು 1 ತಿಂಗಳ ಕಾಲ ಫ್ರಿಜ್ಜಿನಲ್ಲಿಟ್ಟು ಸೇವಿಸಬಹುದು. ದಿನ ಕೆಲಸಕ್ಕೆ ಹೋಗುವ ಮಹಿಳೆಯರಿಗೆ ತುಂಬ ಉಪಯುಕ್ತವಾಗ್ತದೆ. ದಿನ ದೋಸೆ, ಚಪಾತಿ, ಅನ್ನದ ಜೊತೆ ತುಂಬ ರುಚಿಕರವಾಗಿರುತ್ತದೆ. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.